ಅದರದೇ ಆದಂಥ ವಿಶೇಷತೆ ಇರ್ತದೆ. ಆ ವಿಶೇಷತೆಯನ್ನು ತಿಳಿಸ್ಕೊಡೋದಕ್ಕಿಂತ ಮುಂಚೆ ನಿಮ್ಮ ಪರಿಚಯ, ನಿಮ್ಮ ಗ್ರಾಮ ಪಂಚಾಯತಿಯ ಒಂದು ವಿಶೇಷ ಪರಿಚಯ ನಮ್ಮ ವೀಕ್ಷಕರಿಗಾಗಿ. ಶರಣಪ್ಪ ನಾಮಾಲಿ, ಚಿಕ್ಸೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರು. ಸರಿ, ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ವಿಶೇಷತೆ ಏನು? ಸೊ ಯಾವ ರೀತಿ ಇದನ್ನ ಒಂದು ಪರಿಚಯ ಮಾಡಿಕೊಡ್ತೀರಿ ನಿಮ್ಮ ಗ್ರಾಮದ ಬಗ್ಗೆ? ಇಲ್ಲಿ ಪಂಚಾಯತ್ ವಿಶೇಷತೆ ಅಂತ ತಾವು ಕೇಳಿದಾಗ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇಲ್ಲಿ ಬರ್ತಕ್ಕಂಥ ಇಲ್ಲೆಲ್ಲ ಕೃಷಿ ಚಟುವಟಿಕೆ ಇದೆ. ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ನಮ್ಮ ಚಿಕ್ಸೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವಿಶೇಷತೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಬೆಳಕು ಕೊಡತಕ್ಕಂಥ ಸಾಕೋತ್ಪನ್ನ 2 ಕೇಂದ್ರಗಳಿದ್ದಾವೆ. ಒಂದು RTPS ಮತ್ತು ಒಂದು YTPS. ಅದಾದ ನಂತರ ಈ ಭಾಗದ ವಿಶೇಷತೆ 2 ನದಿಗಳು, ಒಂದು ಕೃಷ್ಣಾ, ಒಂದು ತುಂಗಾ. ಇಲ್ಲಿ ಇರ್ತಕ್ಕಂಥ ರೈತರಿಗೆ ಅನುಕೂಲ ಆಗಬೇಕಾದ್ರೆ ಒಂದು ಡ್ಯಾಮ್ಗಳು ಅತ್ಯವಶ್ಯಕ ಬೇಕು. ಮತ್ತು ಇನ್ನಿತರ ಅಂತಂದ್ರೆ ಇದೇ ಕೃಷಿ ಚಟುವಟಿಕೆ ನಮ್ಮ ಭಾಗದ ಇದು ಒಂದು ಕೈಗಾರಿಕೆ ಕೇಂದ್ರಗಳನ್ನ ಇದ್ದಾವೆ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ. ಸರಿಯಾದಂಥ ಟ್ಯಾಕ್ಸ್ ಬರ್ತಾ ಇಲ್ಲ, ಪಂಚಾಯತ್ ಬರ್ತಾ ಇಲ್ಲ. ಸರ್, ಈ ಒಂದು ಟ್ಯಾಕ್ಸ್ಗಳಂತಕ್ಕಂಥ ಒಂದು ವಿಚಾರದಲ್ಲಿ ಬಂದರೆ ಸೊ ಜನ ಸಹಕಾರ ಹೇಗಿದ್ದಾಗ ಅಭಿವೃದ್ಧಿ ಕಾರ್ಯಗಳನ್ನ ಇನ್ನಷ್ಟು ನಿಮ್ಮ ಪಂಚಾಯತಿ ಅಲ್ಲದೆ ಇನ್ನಷ್ಟು ಬೇರೆ ಪಂಚಾಯತಿ ಕೂಡ ಅಭಿವೃದ್ಧಿ ಕಾರ್ಯಗಳು ಮಾಡೋಕ್ಕೆ ಸಹಕಾರಿ ಆಗ್ತದೆ ಟ್ಯಾಕ್ಸ್ ಪಾವತಿಯಲ್ಲಿ? ತಾವು ಕೇಳಿದ್ರಲ್ರಿ, ಒಳ್ಳೆ ಪ್ರಶ್ನೆ ಇದು. ಪ್ರಶ್ನೆಗೆ ನಮ್ಮ ಉತ್ತರ ಏನು ಕಂಡುಕೊಳ್ಳೋ ತಮ್ಮ ಮುಖಾಂತರ ಅಂದರೆ 171 ಕೈಗಾರಿಕೆ ಕೇಂದ್ರಗಳು ಈ ಪಂಚಾಯತ್ ವ್ಯಾಪ್ತಿಯಲ್ಲಿ ಅವ. ಮತ್ತು ಟ್ಯಾಕ್ಸ್ ಕೇಳಕ್ಕೆ ಹೋದರೆ ಅವ್ರು ಏನಂತಾರೆ, ಎಲ್ಲರಿಗೆ ಕೇಳಿ ಸಂಬಂಧ ತಮಗೆ ಸಂಬಂಧ ಇಲ್ಲ ಅಂತ. ಈಗ ಯಾವುದೇ ನೋಟಿಸ್ ಇಶ್ಯೂ ಮಾಡಿದ್ರು ಈಗ ಯಾರೋ ಒಬ್ಬರು ತಡೆ ತಂದಾರ. ಈಗ ಅಭಿವೃದ್ಧಿ ಮಾಡಬೇಕು, ಜನರಿಗೆ ನಾವು ಸ್ಪಂದನೆ ಕೊಡಬೇಕು, ಸ್ಥಳೀಯ ಸರ್ಕಾರವಾಗಿ ಟ್ಯಾಕ್ಸೇ ಇಲ್ಲ ಅಂದರೆ ಯಾವ ರೀತಿ ಸ್ಪಂದನೆ ಕೊಡ್ತೀವಿ? ಸರ್, ಈಗ ಒಂದು ಫ್ಯಾಕ್ಟ್ರಿ ಅಂತಕ್ಕಂಥ ವಿಚಾರ, ಫ್ಯಾಕ್ಟ್ರಿ, ಕೈಗಾರಿಕೆ ಪ್ರದೇಶ ಯಾವುದೇ ಒಂದು ಇದಾಗಿರ್ಬೋದು ಕೂಡ ಪಂಚಾಯತಿ ಕಡೆಯಿಂದ ಏನಂತಂದರೆ ಎಲ್ಲವನ್ನೂ ಕೂಡ ಅನುಮತಿ ಆಗಿರ್ಬೋದು ಸಹಕರಿಸ್ಕೊಂಡು ಹೋಗ್ತಕ್ಕಂಥದ್ದು. ಇಲ್ಲಿ ಯಾಕೆ ಆ ರೀತಿ ನಡೀತಾ ಇಲ್ಲ? ಅದಕ್ಕೇನಾದರೂ ಒಂದು ಪಂಚಾಯತಿ ಕಡೆಯಿಂದ ಕಾನೂನು ಕ್ರಮ ತೊಗೊಳ್ತಕ್ಕಂಥ ಏನಾದ್ರು ಪ್ರಯತ್ನಗಳು ಮಾಡಿದ್ರೆ ಅಥವಾ ಹೇಗೆ? ಅದೇ ಸರ್, ಈಗ ಅದನ್ನೇ ಮಾಡ್ತಕ್ಕಂಥದ್ದು. ಇವತ್ತು ನಾನು ಜಸ್ಟ್ ತಾವು ಬಂದಿದ್ರಿ, ಒಂದು ರೆಗ್ಯುಲೇಷನ್ ಮಾಡಿ ಎಲ್ಲರಿಗೂ ನೋಟಿಸ್ ಕೊಟ್ಟು, ಈಗ 2 ನೋಟಿಸ್ ಆಗ್ಯಾವ, 3ನೇ ನೋಟಿಸ್ ಕೊಟ್ಟು ಇಲ್ಲ ಕರೆಂಟ್ ಪವರ್ ತೆಗೆಯುವಂಥ ಕೆಲಸ ನಾವು ಮಾಡ್ತಿದ್ದೀವಿ. ಹಾಗಾಗಿ ಇಲ್ಲಿ ಮೂಲಭೂತ ಸೌಕರ್ಯಗಳಿಗೆ ನಾವು ಇನ್ನೂ ಒತ್ತು ಕೊಡಬೇಕು. ಏನಾದರೂ ಮಾಡಬೇಕಾದ್ರೆ ಈಗಾಗಲೇ ನಮ್ಮ ಸದಸ್ಯರು ಒಬ್ಬರು ಹೇಳಿರ್ತಾರೆ, ಈಗ ಮೂಲಭೂತ ಸೌಕರ್ಯಗಳು ಅಂತ ಕೊರತೆ ಏನಿಲ್ಲ.